ಹಾಯ್ ಎಲ್ರಿಗೂ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಸ್ವಾತಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ತೋರಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲ್ ಸೆಲೆಕ್ಟ್ ಮಾಡಿ. ಆಗ ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ಡಿಮಾರ್ಟು ಅವಾಗ ಓಪನ್ ಆಗಿದ್ದು ಇದರಿಂದನೇ ನಾವು ಅಲ್ಲಿ ಜಿನ್ಸಿ ಐಟಮ್ ತೊಗೋತಾ ಇದ್ದಿದ್ದು. ಈ ಕಡೆಗೆ ಬಂದಮೇಲೆ ವಿಜಯನಗರಕ್ಕೆ ಹೋಗ್ತಿದ್ರು, ಅಲ್ಲಿ ಗಂಟೆ ಯಾರಿಗೋರಂದು ಮಾಮೂಲಿ ಹೋಲ್ಸೇಲ್ ಅಂಗಡಿಲೇ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೊಂಥರ ಬಡವ್ರಿಗೆ ಮಾಡಿರೋದು ಕಂಡ್ರಿ ಡಿಮಾರ್ಟು. ಶ್ರೀಮಂತರಿಗೆಲ್ಲ ಆಫರ್ ಏನೇ ತೊಗೊಂಡ್ರು ಆಫರ್ ಬಿಟ್ಟಿರ್ತಾರೆ, ಕಮ್ಮಿ ರೇಟು. ಗಾಯ್ಸ್ ಬಂದ್ವಿ ಹಾಸ್ಪಿಟಲ್ಗೆ. ಏನಪ್ಪ ಅಂತಂದರೆ ಸಂಡೇ ಆಗಿರೋದ್ರಿಂದ ಯಾವ ಹಾಸ್ಪಿಟಲು ಓಪನ್ ಇರೋದಿಲ್ಲ. ಇದೊಂದು ಮಾತ್ರ ಸವಿತಮ್ಮ ಅಂತ ಇದ್ದಾರೆ KM ದೊಡ್ಡಿಲಿ. ತುಂಬ ಫೇಮಸ್ ಡಾಕ್ಟರ್ ಇವರು, ಆಗ್ಲಿಂದನೂ ಸಖತ್ತು ಚೆನ್ನಾಗಿ ನೋಡ್ತಾರೆ. ಅದಕ್ಕೋಸ್ಕರ ಇಲ್ಲೇ ಅವ್ರದ್ದು ಮನೆ ಕೂಡ ಹಾಸ್ಪಿಟಲ್ ಕೂಡ ಇಲ್ಲೇ ಇರೋದ್ರಿಂದ ನಮ್ಗೆ ಹೆಲ್ಪ್ ಆಯಿತು. ಇಲ್ಲೇ ಹೋಗಿ ಇಂಜೆಕ್ಷನ್ ತೊಗೊಂಡು 2 ಇಂಜೆಕ್ಷನ್ ಕೊಟ್ಟರು. ಒಂದು ವಾಮಿಟಿಂಗ್ದು ಮತ್ತು ಇನ್ನೊಂದು ಲೂಸ್ ಮೋಷನ್ನು ಮತ್ತು ಹೊಟ್ಟೆ ಪೇಯ್ನ್ ಆಗ್ತಿತ್ತಲ್ಲ, ಅದಕ್ಕೋಸ್ಕರ 2 ಇಂಜೆಕ್ಷನ್ ಕೊಟ್ಟು ಟ್ಯಾಬ್ಲೆಟ್ಸ್ ಕೊಡ್ತಾಯಿದ್ದಾರೆ. ಈಗ ತುಂಬ ಚೆನ್ನಾಗಿ ನೋಡ್ತಾರೆ. ಒಂಥರ ಸುಸ್ತೆಲ್ಲ ಆಗ್ತಿತ್ತು, ಬಟ್ ಈಗ ಚೆನ್ನಾಗಿದ್ದೀನಿ. ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಇಂಜೆಕ್ಷನ್ ಎಲ್ಲ ತೊಗೊಂಡನಲ್ಲ, ಈಗ ಆರಾಮಾಗಿದ್ದೀನಿ. ಇದರಲ್ಲಿ ನನ್ನ ದೊಡ್ಡ ಮಗ ಕಾಣಿಸ್ತಿಲ್ಲ, ಯಾಕೆ ಅಂತಂದರೆ ಅವನು ಚನ್ನಪಟ್ಟಣಕ್ಕೆ ಹೋಗಿದ್ದಾನೆ. ಒಂದು ಸೀಮಂತ ಫಂಕ್ಷನ್ ಇತ್ತು ನಮ್ಮ ಆಂಟಿ ಮಗಳದು, ಅದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದಾರೆ. ನಾನು ಹೋಗಬೇಕಾಗಿತ್ತು, ಬಟ್ ಪಾಪು ಇರೋದ್ರಿಂದ ಟ್ರಾವೆಲೆಲ್ಲ ಮಾಡೋದಿಲ್ಲ ಜಾಸ್ತಿ, ಅದಕ್ಕೋಸ್ಕರ ಹೋಗಲಿಲ್ಲ. ಹೀಗೆ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಡಿಮಾರ್ಟಿಗೆ ಹೋಗೋಣ, ಸ್ವಲ್ಪ ಶಾಪಿಂಗ್ ಮಾಡ್ಕೊಬರೋಣ ಅಂತ ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡ್ಗೆ. ಸದ್ಯಕ್ಕೆ ಮನಿ ಇಲ್ಲ, ಏನಕ್ಕೆ ಸುಮ್ಮನೆ ಹೋಗೋದು ಅಂತ ಇದ್ದರು. ಅಟ್ಲೀಸ್ಟ್ ನೋಡ್ಕೊಂಡಾದರೂ ಬರೋಣ ಬನ್ನಿ, ನೆಕ್ಸ್ಟ್ ಟೈಮು ತೊಗೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ನಾನು ಅಂಕಲ್ಲು ಮತ್ತು ನಮ್ಮ ಚೈತ್ರ, ನನ್ನ ಹಸ್ಬೆಂಡು, ನಮ್ಮ ಪಾಪು ಇಷ್ಟು ಜನ ಹೊರಟ್ವಿ. ಅವರು ಆ ಕಡೆಯಿಂದನೇ ಬರ್ತೀನಿ ಅಂತ ಅಂದ್ಬಿಟ್ಟು ಮದ್ದೂರು ಕಡೆಯಿಂದ ಬಂದರು, ನಾವು ದೊಡ್ಡ ಕಡೆಯಿಂದನೇ ಹೋದ್ವಿ. ಈಗ ಮೆಡಿಕಲಲ್ಲಿ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಒಂದು ಟ್ಯಾಬ್ಲೆಟೇನೋ 10 ಏನೋ ಬರೆದಿದ್ರು, ನಾನು 5 ಅಷ್ಟೇ ತೊಗೊಂಡಿದ್ದೀನಿ. ಯಾಕಂದರೆ ಒಂದು ಸರಿ ಕಮ್ಮಿ ಆಗೋದ್ರೆ ಮತ್ತೆ ತೊಗೊಳೋದಕ್ಕೆ ಹೋಗೋದಿಲ್ಲ ಟ್ಯಾಬ್ಲೆಟ್ ನಾನು. ಅದಕ್ಕೋಸ್ಕರ ಏನಕ್ಕೆ ಅಷ್ಟೊಂದು ಅಂತ ಹೇಳ್ಬಿಟ್ಟು ಬರೀ 5 ಮಾತ್ರೆ ತೊಗೊಂಡಿದ್ದೀನಿ ಅಷ್ಟೇ. ಹೊರಟ್ವಿ ಈಗ ಡಿಮಾರ್ಟ್ಗೆ. ಆ ಕಡೆಯಿಂದ ನಮ್ಮ ಚೈತ್ರನು ಮತ್ತು ನಮ್ಮ ಅಂಕಲ್ ಬರ್ತಾ ಇದ್ದಾರೆ. ಇದು ಹನುಮಂತ ನಗರದಲ್ಲಿರೋ ಆತ್ಮಲಿಂಗೇಶ್ವರ ದೇವಸ್ಥಾನ. ಇಲ್ಲಂತೂ ಸಖತ್ತು ಸೀರಿಯಲ್ ಶೂಟಿಂಗ್ಸ್ ಆಗಿರ್ಬೋದು, ಫಿಲಮ್ ಶೂಟಿಂಗ್ಸ್ ಆಗಿರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ತೆಗಿತಾನೆ ಇರ್ತಾರೆ, ಯಾವಾಗಲೂ ಶೂಟಿಂಗ್ ನಡೀತಾನೆ ಇರುತ್ತೆ. ಪ್ರೀ ವೆಡ್ಡಿಂಗ್ ಆಗಿರ್ಬೋದು ಅಥವಾ ಮೆಟರ್ನಿಟಿ ಶೂಟ್ ಆಗಿರ್ಬೋದು, ಚೆನ್ನಾಗಿದೆ ಒಂಥರ. ಇಲ್ಲಿ ನಾನಂತೂ ಯಾವಾಗಲೂ ಹೋಗ್ತಾನೆ ಇರ್ತೀವಿ, ನಾನು ನನ್ನ ಹಸ್ಬೆಂಡು. ಏನಾದರೂ ಬೇಜಾರೆಲ್ಲ ಆದಾಗ ಅಲ್ಲಿ ಪಾರ್ಕ್ ಇದೆ, ಪಾರ್ಕಿಗೂ ಕೂಡ ಹೋಗ್ತಾ ಇರ್ತೀವಿ. ಹಾಗೆ ದೇವಸ್ಥಾನ ಕೂಡ ನೋಡ್ದಂಗೆ ಆಗುತ್ತೆ ಅಂತೇಳಿ ದೇವಸ್ಥಾನಕ್ಕೂ ಹೋಗ್ತೀವಿ. ಲಿಂಗ ಇರೋದು ಅಲ್ಲಿ ತುಂಬ ಚೆನ್ನಾಗಿದೆ ಮಾತ್ರ. ಡಿಮಾರ್ಟ್ಗೆ ಆ್ಯಕ್ಚುಲಿ ಅವ್ರೇನೋ ಜಿನ್ಸಿ ಸಾಮಾನು ತೊಗೊಂಡ್ರು, ನಾವು ಒಂದು 4-5 ಶಾಪಿಂಗ್ ಮಾಡಿದ್ವಿ ಅಷ್ಟೇ, ಜಾಸ್ತಿ ಏನೂ ತೊಗೊಳಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ತೊಗೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಒಳಗಡೆ ವೀಡಿಯೋ ಕೂಡ ಅಲ್ಲೇ ಇರಲಿಲ್ಲ, ಜಸ್ಟ್ ಇದೊಂದು ಕ್ಲಿಪ್ಪಿಂಗ್ ಅಷ್ಟೇ ತೊಗೊಂಡಿರೋದು. ನಮ್ಮ ಮನೇಲಿ ಯಾವಾಗಲೂ ಅಂದರೆ ನಮ್ಮ ಅಪ್ಪ ಅವ್ರ ಮನೇಲಿ ಯಾವಾಗಲೂ ಡಿಮಾರ್ಟಲ್ಲೇ ಜಿನ್ಸಿ ಸಾಮಾನು ತೊಗೋತಾ ಇದ್ದಿದ್ದು. ಅದು ಓಪನಿಂಗ್ ಆದಾಗ್ಲಿಂದನೂ ಅಷ್ಟೇ. ನಾವು ಫಸ್ಟ್ ಇದ್ದಿದ್ದು ಹೆಬ್ಗೋಡಿ ಅಂತ ಬೊಮ್ಮಸಂದ್ರದಲ್ಲಿ ಇತ್ತು ಡಿಮಾರ್ಟು, ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಹತ್ರನೂ ಇತ್ತು ಡಿಮಾರ್ಟು. ಹಾಗಾಗಿ ಅಲ್ಲೇ ಯಾವಾಗಲೂ ಜಿನ್ಸಿ ಸಾಮಾನು ತೊಗೋತಾ ಇದ್ವಿ. ಗಾಯ್ಸ್, ಈ ವಿಡಿಯೋ ಇಷ್ಟಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.